Good morning, students. Welcome to Srinidhi's Classroom. In this class, I discuss about the basis and dimension. So, see what is meant by a basis. A subset of a vector space V over the field F. So, here I denote the subset as B. So, here B is a subset of the vector space V over the field F. So, this subset is said to be a basis if this subset satisfies the two conditions. First one, that is B must be linearly independent and it spans, ಅಂದ್ರೆ that means the linear span of B is equal to V. ಅಂದ್ರೆ ಯಾವುದಾದ್ರೂ ಒಂದು ಸಬ್ಸೆಟ್ಟು ವೆಕ್ಟರ್ ಸ್ಪೇಸ್ಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಯಾವುದಾದ್ರೂ ಒಂದು ಸಬ್ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದು ಅದರ ಲೀನಿಯರ್ ಸ್ಪ್ಯಾನು ವೆಕ್ಟರ್ ಸ್ಪೇಸ್ಗೆ ಈಕ್ವಲ್ ಆಗಿದ್ರೆ ಆಗ ನಾವು ಆ ಸಬ್ಸೆಟ್ನ ಬೇಸಿಸ್ ಅಂತ ಹೇಳಿ ಕರಿತೀವಿ. ಸೊ ಬೇಸಿಸ್ ಅಂದ್ರೆ ದಟ್ ಈಸ್ ಅ ಡೆಫಿನೇಷನ್. ಸೊ ಎ ಸಬ್ಸೆಟ್ ಬಿ ಆಫ್ ಎ ವೆಕ್ಟರ್ ಸ್ಪೇಸ್ ವಿ ಓವರ್ ದ ಫೀಲ್ಡ್ ಎಫ್ ಈಸ್ ಕಾಲ್ಡ್ ಎ ಬೇಸಿಸ್ ಆಫ್ ವಿ ಇಫ್ ಬಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್. ಫಸ್ಟ್ ಆಫ್ ಆಲ್ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಯು ಆರ್ ಆಲ್ ನೋ ಅಬೌಟ್ ದಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ಹಾಗಾಗಿ ಮತ್ತೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಎಲ್ ಆಫ್ ಬಿ ಇನ್ ದ ಸೆನ್ಸ್ ಲೀನಿಯರ್ ಸ್ಪ್ಯಾನ್ ಅಂತ. ಸೊ ಲೀನಿಯರ್ ಸ್ಪ್ಯಾನ್ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ, ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ವಿ ಅಂದ್ರೆ ಆ ಲೀನಿಯರ್ ಕಾಂಬಿನೇಷನ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ರೆ ನಿಮಗೆ ವೆಕ್ಟರ್ ಸ್ಪೇಸೇ ಬರುತ್ತೆ. ಸೊ ಅವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಆ ಸಬ್ಸೆಟ್ನ ನಾವು ಬೇಸಿಸ್ ಅಂತ ಹೇಳಿ ಕರಿತೀವಿ. ಸಿಮಿಲರ್ಲಿ ಫೈನೈಟ್ ಡೈಮೆನ್ಷನಲ್ ಸ್ಪೇಸ್ ಅಂತ ಬರುತ್ತೆ. ಫೈನೈಟ್ ಡೈಮೆನ್ಷನಲ್ ಸ್ಪೇಸ್ ಅಂದ್ರೆ ಆ ವೆಕ್ಟರ್ ಸ್ಪೇಸ್ನ ನಾವು ಒಂದು ಫೈನೈಟ್ ಡೈಮೆನ್ಷನಲ್ ಸ್ಪೇಸ್ ಅಂತ ಕರಿತೀವಿ ಇಫ್ ಇಟ್ ಹ್ಯಾಸ್ ಎ ಫೈನೈಟ್ ಬೇಸಿಸ್. ಆ ವೆಕ್ಟರ್ ಸ್ಪೇಸ್ಗೆ ಫೈನೈಟ್ ನಂಬರ್ ಆಫ್ ಬೇಸಿಸ್ ಇದ್ರೆ ಅಂದ್ರೆ ಒಂದು 10 ಬೇಸಿಸ್ ಇದೆ, 20 ಬೇಸಿಸ್ ಇದೆ, ಹಾಗೆ ಎಷ್ಟು ಬೇಸಿಸ್ ಇದೆ ಅನ್ನೋದನ್ನ ನಮಗೆ ಹೇಳೋದಕ್ಕಾದ್ರೆ ಅದನ್ನ ನಾವು ಫೈನೈಟ್ ಡೈಮೆನ್ಷನಲ್ ಸ್ಪೇಸ್ ಅಂತ ಕರಿತೀವಿ ಇಫ್ ದಟ್ ವೆಕ್ಟರ್ ಸ್ಪೇಸ್ ಹ್ಯಾಸ್ ಅ ಫೈನೈಟ್ ನಂಬರ್ ಆಫ್ ಬೇಸಿಸ್. ನೆಕ್ಸ್ಟ್ ಡೈಮೆನ್ಷನ್ ಮೀನ್ಸ್ ವಾಟ್? The dimension of a finite dimensional vector space V over the field F is the number of elements in any basis of V and is denoted by like this ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎನಿ ಬೇಸಿಸ್ನಲ್ಲಿರ್ತಕ್ಕಂಥ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಡೈಮೆನ್ಷನ್ ಆಫ್ ವಿ ಅಂತ ಹೇಳ್ತೀವಿ. ಅಥವಾ ಸಿಂಪ್ಲಿ ನೋಡಿ, ನಮಗೆ ಕೆಲವೊಂದು ಫಾರ್ಮೇಷನ್ ಗೊತ್ತಿದೆ. ಈಗ ಆಲ್ರೆಡಿ ನಾನು ಹೇಳಿದ್ದೆ V3 ಆಫ್ ಆರ್ ಅಂತ ಬರೆದ್ರೆ ದಿಸ್ ಇಸ್ 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. V2 ಆಫ್ ಆರ್ ಅಂದರೆ 2 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. Vn ಆಫ್ ಆರ್ ಅಂದರೆ n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ. ಇಲ್ಲೇ ಡಿನೋಟ್ ಆಗುತ್ತೆ ಎಷ್ಟು ಡೈಮೆನ್ಷನ್ ಇದೆ ಅದು ಸ್ಪೇಸ್ ಅಂತ. ಸೊ ಈಗ ಆಲ್ರೆಡಿ ನೀವು ಜಾಮೆಟ್ರಿನೆಲ್ಲ ನೋಡಿರ್ತೀರಿ, 2 ಡೈಮೆನ್ಷನ್, 3 ಡೈಮೆನ್ಷನ್, n ಡೈಮೆನ್ಷನ್ ಅಂತೆಲ್ಲ ಹೇಳಿ ಕೇಳಿರ್ತೀವಿ. 2 ಡೈಮೆನ್ಷನ್ 3 ಡೈಮೆನ್ಷನ್ ಅಂತ ಕಾಮನ್ ಆಗಿ ನೋಡಿರ್ತೀರಿ. ಅದೇ ಅದು ಡೈಮೆನ್ಷನ್ ಎಷ್ಟು ಬರುತ್ತೆ. ಸೊ ಇಲ್ಲಿ ನಾವು ಬೇಸಿಸ್ನ ಹೇಳಬೇಕಾದ್ರೆ, ಡೈಮೆನ್ಷನ್ ಹೇಳಬೇಕಾದ್ರೆ ಒಂದು ಫಾರ್ಮೆಟ್ನಾಗ ಹೇಳ್ತೀವಿ. ಅದು ಮುಂದಿನ ಕ್ಲಾಸಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅವಾಗಿನ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಒಂದು ಸ್ಟ್ಯಾಂಡರ್ಡ್ ಬೇಸಿಸ್ ಇದೆ, ಅಂದರೆ ಅದು 100% Vn ಆಫ್ ಆರ್ಗೆ ಬೇಸಿಸ್ ಆಗೇ ಆಗಿರುತ್ತೆ. ಅಂದರೆ ಯಾವುದೇ ತಗೊಂಡ್ರು ಕೂಡ ಅದಕ್ಕೆ ಬೇಸಿಸ್ ಆಗಿರುತ್ತೆ ಅಂತ. n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಬೇಸಿಸ್ನ ಬರಿತಾ ಇದ್ದೀನಿ E1 E2 E3 so on En ಅಂತ. E1 ಅಂದರೆ 1 0 0 0 0 ಅಂತ. E2 ಅಂದರೆ ಸೆಕೆಂಡ್ ಪ್ಲೇಸ್ನಲ್ಲಿ 1 ಬರುತ್ತೆ. ಇನ್ನು ಮಿಕ್ಕಿದ ವೆಕ್ಟರ್ಸ್ ಅಂದರೆ ಮಿಕ್ಕಿದ ಎಲಿಮೆಂಟ್ಸ್ ಎಲ್ಲ ಪೂರ್ತಿ 0 ಇರುತ್ತೆ ಆ ವೆಕ್ಟರಲ್ಲಿ. ನೆಕ್ಸ್ಟ್ ಥರ್ಡ್ ವೆಕ್ಟರಲ್ಲಿ ಥರ್ಡ್ ಪ್ಲೇಸ್ನಲ್ಲಿ 1 ಬರುತ್ತೆ, ಮಿಕ್ಕಿದ್ದೆಲ್ಲ ಎಲಿಮೆಂಟ್ಸ್ ಕೂಡ 0 ಆಗಿರುತ್ತೆ. ಅದೇ ಥರನೇ V3 ಆಫ್ ಆರ್ಗೆ ನಾವೇನಾದ್ರು ಸ್ಟ್ಯಾಂಡರ್ಡ್ ಬೇಸಿಸ್ ಹೇಳಿದ್ರೆ E1 ಈಸ್ ಈಕ್ವಲ್ ಟು 1 0 0, E2 ಈಸ್ ನಥಿಂಗ್ ಬಟ್ 0 1 0, E3 ಈಸ್ ಈಕ್ವಲ್ ಟು 0 0 1 ಅಂತ. ಸೊ ಇದು ಸ್ಟ್ಯಾಂಡರ್ಡ್ ಬೇಸಿಸ್ ಆಫ್ V3 ಆಫ್ ಆರ್. V3 ಆಫ್ ಆರ್ಗೆ ಇದು ಸ್ಟ್ಯಾಂಡರ್ಡ್ ಬೇಸಿಸ್. ಸೊ ಐ ಥಿಂಕ್ ಇದೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಬೇಸಿಸ್, ಫೈನೈಟ್ ಡೈಮೆನ್ಷನಲ್ ಸ್ಪೇಸ್, ಡೈಮೆನ್ಷನ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಬೇಸಿಸ್ ಅಂದ್ರೆ ಏನು ಅಂತ. ಸೊ ನೌ ಐ ಡಿಸ್ಕಸ್ ಸಮ್ ಪ್ರಾಪರ್ಟೀಸ್ ಆಫ್ ಬೇಸಿಸ್. ಓಕೆ ಸ್ಟೂಡೆಂಟ್ಸ್, ಸಿ ದ ಫಸ್ಟ್ ಥಿಯರಮ್ ಆನ್ ದ ಬೇಸಿಸ್. Any two bases of a finite dimensional vector space V have the same finite number of elements. ಯಾವುದಾದ್ರೂ ಎರಡು ಬೇಸಿಸ್ ಇದ್ರೆ, ಇಲ್ಲಿ ನಾನು ಎ ಮತ್ತು ಬಿ ಅಂತ ಹೇಳಿ ಡಿನೋಟ್ ಮಾಡಿದ್ದೀನಿ. ಎ ಮತ್ತು ಬಿ ಅಂತ ಹೇಳಿ ಎರಡು ಬೇಸಿಸ್ ಇದ್ರೆ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ಗೆ ಹ್ಯಾವ್ ದ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ. ಅಂದರೆ ಈ ಥರದ್ದು ಯಾವ್ದು ವಿ ಈಸ್ ಎ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ ಅಂದ್ಕೊಳ್ಳಿ. ವಿ ಈಸ್ ಎ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್. ಎನಲ್ಲಿ ಇರೋವಂಥ ಎಲಿಮೆಂಟ್ಸು, ಬಿನಲ್ಲಿರೋವಂಥ ಎಲಿಮೆಂಟ್ಸು ಕೂಡ
ಎರಡೂ ಕೂಡ ಸೇಮ್ ಇರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇವಾಗ ಎ ಆ್ಯಂಡ್ ಬಿ ಆರ್ ಬೇಸಿಸ್ ಆಫ್ ವಿ ಎನ್ ಆಫ್ ಎಫ್ ಅಂದರೆ ದೀಸ್ ಟು ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ದಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಥಿಯರಮ್. ಸೊ ದಟ್ಸ್ ವೈ I write the sets A and B. Here A having n elements and B having m elements. Here we have to prove n is equal to m. Number of element in A is equal to number of element in B ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇದನ್ನು ಪ್ರೂಫ್ ಮಾಡೋದಕ್ಕೆ ಐ ಯೂಸ್ ಒನ್ ಥಿಯರಮ್ ದಟ್ ಈಸ್ ನಿಮಗೆ ಅದು ತುಂಬ ಇಂದ ಲೀನಿಯರ್ಲಿ ಇಂಡಿಪೆಂಡೆಂಟ್ನಲ್ಲಿ ಬರುತ್ತೆ. ಇಫ್ ವೆಕ್ಟರ್ ಸ್ಪೇಸ್ ವಿ ಹ್ಯಾವಿಂಗ್ n ನಂಬರ್ ಆಫ್ ವೆಕ್ಟರ್ಸ್ ಆಫ್ ಲೀನಿಯರ್ ಸ್ಪ್ಯಾನ್ ಅಂದರೆ n vectors spans V and R vectors are linearly independent, then n is greater than or equal to R. ನೋಡಿ n vectors n number of vectors are spans V ಅಂದರೆ ಹಾಗೆ R vectors are linearly independent ಅಂದರೆ then n is greater than or equal to R. ನಂಬರ್ ಆಫ್ ವೆಕ್ಟರ್ಸ್ ಏನು ಸ್ಪ್ಯಾನ್ ಮಾಡ್ತಿರುತ್ತೋ ಅದು ಎಷ್ಟು ವೆಕ್ಟರ್ಸು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತ. ಸೊ ಐ ಯೂಸ್ ದಿಸ್ ಥಿಯರಮ್ ಟು ಪ್ರೂವ್ ದಿಸ್ ಥಿಯರಮ್. ಸೊ ಹಿಯರ್ ಎ ಈಸ್ ಎ ಬೇಸಿಸ್. ಬೇಸಿಸ್ ಮೀನ್ಸ್ ದ ಡೆಫಿನೇಷನ್ ಫ್ರಮ್ ದ ಬೇಸಿಸ್ ಡೆಫಿನೇಷನ್ ಆಫ್ ಬೇಸಿಸ್ ಕ್ಲಿಯರ್ಲಿ ದಟ್ ಈಸ್ ಸ್ಪ್ಯಾನ್ಸ್ ವಿ ಅನ್ನ. ಎ ಬೇಸಿಸ್ ಆಗಿರೋದ್ರಿಂದ ಅದು ಸ್ಪ್ಯಾನ್ ಮಾಡೇ ಮಾಡೋದು. ದಟ್ ಈಸ್ ದ ಡೆಫಿನೇಷನ್ ಆಫ್ ಬೇಸಿಸ್. ಹಾಗೆ ಬಿ ಕೂಡ ಬೇಸಿಸ್ ಅಂತಲೇ ತೊಗೊಂಡಿರೋದು. ಎ ಆ್ಯಂಡ್ ಬಿ ಆರ್ ಎನಿ ಟು ಬೇಸಿಸ್ ಅಂತಲೇ ಹೇಳ್ತಿರೋದು. ಸೊ ಬಿ ಕೂಡ ಬೇಸಿಸ್ ಆಗಿದೆ ಅಂದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ನಾನು ಕರಸ್ಪಾಂಡಿಂಗ್ ಅಂತ ತೊಗೊತಾ ಇದ್ದೀನಿ. ಇದನ್ನು ಸ್ಪ್ಯಾನ್ ಅಂತ ಮಾತ್ರ ತೊಗೊತಾ ಇದ್ದೀನಿ, ಇದನ್ನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ತೊಗೊತಿದ್ದೀನಿ. ಎ ಸ್ಪ್ಯಾನ್ಸ್ ವಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಈಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಎಲಿಮೆಂಟ್ ಇನ್ ಬಿ ಆನ್ ದ ಬೇಸಿಸ್ ಆಫ್ ದಿಸ್ ಥಿಯರಮ್. ನಾವು ಹಾಗಂತ ಹೇಳ್ಬೋದು. ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಅಂದರೆ ಏನು, ಎನ್. ನಂಬರ್ ಆಫ್ ಎಲಿಮೆಂಟ್ ಇನ್ ಬಿ ಅಂದರೆ ಎಮ್. ಹಾಗಾಗಿ ಎಮ್ ಎನ್ಗಿಂತ ಕಮ್ಮಿ ಇರುತ್ತೆ. ಸೊ ಕಾಲ್ ದಟ್ ಆಸ್ 1 ಅಂತ. ಸಿಮಿಲರ್ಲಿ ಬಿ ಇಸ್ ಎ ಬೇಸಿಸ್. ಬಿ ಬೇಸಿಸ್ ಆಗಿದೆ ಅಂದರೆ ಬಿ ಸ್ಪ್ಯಾನ್ಸ್ ವಿ ಎನ್. ಎ ಬೇಸಿಸ್ ಆಗಿದೆ ಅಂದರೆ ಎ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ. ಅಂದರೆ ನಾವಿಲ್ಲಿ ಯಾವುದನ್ನು ಬೇಕಾದ್ರೂ ತಗೊಳ್ಬೋದು, ಒಂದಕ್ಕೊಂದು ಕರಸ್ಪಾಂಡಿಂಗ್ ಆಗಿ ತಗೊತಾ ಇದ್ದೀನಿ. ಇಲ್ಲಿ ಬಿ ಬೇಸಿಸ್ ಅಂತ ತಗೊಂಡೆ, ಇಂಡಿಪೆಂಡೆಂಟ್ ಅಂತ ಮಾತ್ರ ತಗೊಂಡೆ. ಇಲ್ಲಿ ಬಿ ಇಸ್ ಎ ಬೇಸಿಸ್ ಆಗಿದೆ, ಹಾಗಾಗಿ ಸ್ಪ್ಯಾನ್ ಅಂತ ಮಾತ್ರ ತಗೋತಾ ಇದ್ದೀನಿ. ಹಾಗೆ ಎ ಇಸ್ ಎ ಬೇಸಿಸ್, ಸೊ ಎ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ. ಸೊ ನಂಬರ್ ಆಫ್ ಎಲಿಮೆಂಟ್ ಇನ್ ಬಿ ಈಸ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಎಲಿಮೆಂಟ್ ಇನ್ ಎ. ಯಾಕೆ ಅಂದರೆ ಇದು ಸ್ಪ್ಯಾನ್ ಮಾಡ್ತಿರೋದು, ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್. ಹಾಗಾಗಿ ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಆಗಿರುತ್ತೆ. ಸೊ ಫ್ರಮ್ 1 and 2 ಅಂದರೆ ಫ್ರಮ್ ದೀಸ್ ಟು ವಿ ಕ್ಯಾನ್ ಕ್ಲಿಯರ್ಲಿ ಕನ್ಕ್ಲೂಡ್ ದಟ್ ಎನ್ ಇಸ್ ಈಕ್ವಲ್ ಟು ಎಮ್ ಅಂತ. ಅಂದರೆ ಒಂದಕ್ಕೊಂದು ಲೆಸ್ ದ್ಯಾನ್ ಆಗಿದೆ. ಎಮ್ ಎನ್ಗಿಂತ ಚಿಕ್ಕದು, ಎನ್ ಎಮ್ಮಿಗಿಂತ ಚಿಕ್ಕದು ಅಂತ ಹೇಳಲಿಕ್ಕಾಗಲ್ಲ. ಸೊ ಅವೆರಡೂ ಕೂಡ ಈಕ್ವಲ್ ಆಗೇ ಇರಬೇಕು ಅಂತ. ಸೊ ಎನ್ ಇಸ್ ಈಕ್ವಲ್ ಟು ಎಮ್ ಆಯಿತು ಅಂದರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ ಇನ್ ಬಿ ಅಂತ ಹೇಳ್ದಾಗ ಹೆನ್ಸ್ ದ ಥಿಯರಮ್. ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆ, ಸಿ ದ ನೆಕ್ಸ್ಟ್ ಥಿಯರಮ್. ಇಫ್ ಆನ್ n dimensional vector space V over the field F, any n+1 elements of V are linearly dependent, no set of n-1 elements can span Vn. It's very simple one and very important one. ನೋಡಿ, ಯಾವುದಾದ್ರೂ ಒಂದು ವೆಕ್ಟರ್ ಸ್ಪೇಸ್ ವಿ ಎನ್ ಆಫ್ ಎಫ್ ಅನ್. ವಿ ಇಸ್ ಎ ವೆಕ್ಟರ್ ಸ್ಪೇಸ್, n dimensional ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಎಫ್. ಇದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂಥದ್ದು ಯಾವುದಾದ್ರೂ ಒಂದು ಬೇಸಿಸ್ ಅಂತ ಅಂದ್ಕೊಳ್ಳಿ. ಎ ಅನ್ನೋದು ಯಾವುದೋ ಒಂದು ಬೇಸಿಸ್. ಹಾಗೆ ಈ ಎ ಅನ್ನೋದೊಂದು ಬೇಸಿಸ್ ಅಂದರೆ ಇದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂಥ ಇನ್ನೊಂದು ವೆಕ್ಟರ್ನ ಬರೆಯೋಣ. ಅಂದರೆ ಬಿ ಅಂತ ಹೇಳಿ ಒಂದು ಸೆಟ್ನ ಚೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ n+1 ಎಲಿಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇಫ್ ಬಿ ಹ್ಯಾವಿಂಗ್ n+1 ಎಲಿಮೆಂಟ್ಸ್, ಆ n+1 ಎಲಿಮೆಂಟ್ಸ್ ಇದೆ, ಎನಲ್ಲಿ n ಎಲಿಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಎ ಇಸ್ ಎ ಬೇಸಿಸ್ ಆಫ್ ವಿ. ಎ ಬೇಸಿಸ್ ಆಫ್ ವಿ ಆಗಿದೆ ಅಂದರೆ ಅದರಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರಬೇಕು, ಅದಕ್ಕಿಂತ ಕಮ್ಮಿ ಇರಬೇಕು. ಸೊ ಇವಾಗ ಬಿ ಈಸ್ ಎ ಎನಿ ಸೆಟ್ ಕಂಟೈನಿಂಗ್ n+1 ಎಲಿಮೆಂಟ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಎ ಬೇಸಿಸ್ ಆಗಿರೋದ್ರಿಂದ ಅದು ಸ್ಪ್ಯಾನ್ಸ್ ವಿ, ಹಾಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಬಿ n+1 ಇರೋವಂಥ ಎಲಿಮೆಂಟ್ಸ್ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದರೆ, ಬಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದರೆ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಅಷ್ಟೇ ಎಲಿಮೆಂಟ್ಸು ಇದರಲ್ಲಿರಬೇಕು, ಅಥವಾ ಏನಲ್ಲಿರುವಂಥ ಎಲಿಮೆಂಟ್ಸ್ಗಿಂತ ಕಮ್ಮಿ ಇರಬೇಕು. ನಾನು ಹಿಂದೆ ಲಾಸ್ಟಲ್ಲಿ ಆಲ್ರೆಡಿ ಥಿಯರಮ್ ಹೇಳಿದ್ದೆ. ಆ ಥಿಯರಮ್ ಬೇಸಿಸ್ ಮೇಲೆ ಹೇಳಿದ್ರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಬಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್
ಎ ಆಗಿರಬೇಕು, ಕಮ್ಮಿ ಇರಬೇಕು ಅಥವಾ ಅದಕ್ಕೆ ಈಕ್ವಲ್ ಆಗಿರಬೇಕು. ಯಾಕೆಂದರೆ ಎ ಸ್ಪ್ಯಾನ್ಸ್ ವಿ ಆ್ಯಂಡ್ ಬಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಎಷ್ಟು ಈ ವೆಕ್ಟರ್ಸು ಸ್ಪ್ಯಾನ್ ಮಾಡ್ತಿರುತ್ತೋ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ಗಿಂತ ಜಾಸ್ತಿ ಇರುತ್ತೆ, ಇಲ್ಲ ಅಂದರೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಬಟ್ ಇಲ್ಲಿ ಬಿ ನಲ್ಲಿ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ? n+1 ಎಲಿಮೆಂಟ್ಸ್ ಇದೆ. ಎನಲ್ಲಿರುವಂಥ ಎಲಿಮೆಂಟ್ಗಿಂತ ಜಾಸ್ತಿ ಎಲಿಮೆಂಟು ಬಿ ನಲ್ಲಿದೆ. ಹಾಗಾಗಿ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದರೆ ಆಟೋಮೆಟಿಕಲಿ ಇದರಲ್ಲಿರುವಂಥ ಎಲಿಮೆಂಟ್ಸ್ಗಿಂತ ಕಮ್ಮಿ ಎಲಿಮೆಂಟ್ಸ್ ಬರಬೇಕು. ಬಟ್ ನಮಗೆ ಕ್ಲಿಯರ್ ಆಗಿದೆ n+1 ಅನ್ನೋದು n-ಗಿಂತ ಜಾಸ್ತಿ ಅಂತ. ಹಾಗಾಗಿ ಬಿ ಈಸ್ ಎ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಕನ್ಕ್ಲೂಡ್ ಮಾಡ್ಕೊತೀವಿ. ಅದೇ ಇದು ಎನಿ n+1 ಎಲಿಮೆಂಟ್ಸ್ ಆಫ್ ವಿ ಆರ್ ಲೀನಿಯರ್ಲಿ ಡಿಪೆಂಡೆಂಟ್. ಅಂದರೆ ಯಾವುದಾದ್ರೂ ಒಂದು ವಿನಲ್ಲಿರುವಂಥ ಯಾವುದೇ ಒಂದು ಸೆಟ್ಟು n+1 ಎಲಿಮೆಂಟ್ಸ್ನ ಹೊಂದಿದ್ರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದು ಫಸ್ಟ್ ಒನ್. ಅದನ್ನೇ ನಾನು ಇಲ್ಲಿ ಪ್ರೂಫ್ನಲ್ಲೂ ಹೇಳಿರೋದು. ಹೇಗೆ? ಲೆಟ್ ಎ ಇಸ್ ಈಕ್ವಲ್ ಟು α1 α2 so on αn ಬಿ ಎ ಬೇಸಿಸ್ ಆಫ್ ವಿ ಅಂತ ಹೇಳಿ ಒಂದು ಚೂಸ್ ಮಾಡ್ತಾ ಇದ್ದೀನಿ. ಬಿ ಎನಿ ಸೆಟ್ ಕನ್ಸಿಸ್ಟಿಂಗ್ ಆಫ್ n+1 ಎಲಿಮೆಂಟ್ಸ್. ಬಿ ನಲ್ಲಿ n+1 ಎಲಿಮೆಂಟ್ಸ್ ಇದೆ. ಹಿಯರ್ ಎ ಇಸ್ ಎ ಬೇಸಿಸ್, ಹೆನ್ಸ್ ಇಟ್ ಸ್ಪ್ಯಾನ್ಸ್ ವಿ. ಎ ಬೇಸಿಸ್ ಆಗಿರೋದ್ರಿಂದ ಅದು ವಿನ ಸ್ಪ್ಯಾನ್ ಮಾಡುತ್ತೆ. ಇಫ್ ಸಪೋಸ್ ಅಸ್ಯೂಮ್ ಮಾಡ್ಕೊತಾ ಇರೋದು, ಇಫ್ ಸಪೋಸ್ ಬಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ದೆನ್ ಇಟ್ ಮಸ್ಟ್ ಕಂಟೈನ್ ಲೆಸ್ಸರ್ ಆರ್ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ. ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಅದಕ್ಕಿಂತ ಕಮ್ಮಿ ಇರಬೇಕು ಅಥವಾ ಅದಕ್ಕೆ ಈಕ್ವಲ್ ಆಗಿರಬೇಕು. ಬಟ್ ಬಿ ಹ್ಯಾಸ್ n+1 ಎಲಿಮೆಂಟ್ಸ್, ಅಂದರೆ ಎಗಿಂತ ಜಾಸ್ತಿ ಎಲಿಮೆಂಟ್ಸ್ ಬರ್ತಿದೆ. ಹಾಗಾಗಿ ಬಿ ನಾಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೆನ್ಸ್ ಬಿ ಇಸ್ ಲೀನಿಯರ್ಲಿ ಡಿಪೆಂಡೆಂಟ್. ಅದೇ ಥರನೇ ನೋ ಸೆಟ್ ಆಫ್ n-1 ಎಲಿಮೆಂಟ್ಸ್ ಕ್ಯಾನ್ ಸ್ಪ್ಯಾನ್ ವಿ ಅಂತ ಹೇಳ್ತಾರೆ. n-1 ಎಲಿಮೆಂಟ್ಸ್ ಬಂದರೆ ಅದು ವಿನ ಸ್ಪ್ಯಾನ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಹೇಗೆ ತಗೋತೀವಿ. ಅಗೈನ್ ಎ ಇಸ್ ಎ ಬೇಸಿಸ್. ಎ ಬೇಸಿಸ್ ಆಗಿದೆ ಅಂದರೆ ಅದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಬರ್ತಾ ಇದೆ. ಸಿ ಅನ್ನೋದು ಯಾವುದೋ ಒಂದು ಸೆಟ್ಟು ದಟ್ ಕಂಟೈನ್ಸ್ n-1 ಎಲಿಮೆಂಟ್ಸ್. ಎ ಏನಾದರೂ ಇಲ್ಲಿ ಎ ಬೇಸಿಸ್ ಆಗಿರೋದ್ರಿಂದ ದಟ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ನಾವಿಲ್ಲಿ ಏನಂತ ಪ್ರೂಫ್ ಮಾಡ್ತಾ ಇರೋದು? n-1 ಎಲಿಮೆಂಟ್ಸ್ ಕ್ಯಾನ್ ಸ್ಪ್ಯಾನ್ ವಿ. ಅಂದರೆ ಯಾವುದೇ ಥರದ್ದು n-1 ಎಲಿಮೆಂಟ್ ಇರೋವಂಥ ಸೆಟ್ಟು ವಿಗೆ ಲೀನಿಯರ್ ಸ್ಪ್ಯಾನ್ ಆಗಿರಲ್ಲ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀವಿ. ಇಫ್ ಸಪೋಸ್ ಇದು ಲೀನಿಯರ್ ಸ್ಪ್ಯಾನ್ ಆಯಿತು ಅಂತ ಇಟ್ಕೊಳ್ಳಿ, ಸಿ ಈಸ್ ಎ ಲೀನಿಯರ್ ಸ್ಪ್ಯಾನ್ ಆಯಿತು ಅಂದರೆ ನಂಬರ್ ಆಫ್ ಎಲಿಮೆಂಟ್ ಇನ್ ಸಿ ನಂಬರ್ ಆಫ್ ಎಲಿಮೆಂಟ್ ಇನ್ ಎಗಿಂತ ಏನಾಗಿರಬೇಕು? ಜಾಸ್ತಿ ಇರಬೇಕು. ಸ್ಪ್ಯಾನ್ ಮಾಡೋದು ಲೀನಿಯರ್ಲಿ ಇಂಡಿಪೆಂಡೆಂಟ್ಗಿಂತ ಜಾಸ್ತಿ ಬರಬೇಕು. ಬಟ್ n-1 ಅನ್ನೋದು n-ಗಿಂತ ಕಮ್ಮಿ ಬರ್ತಿದೆ. ಹಾಗಾಗಿ ಸಿ ಸ್ಪ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನೇ ನಾವಿಲ್ಲಿ ಕನ್ಕ್ಲೂಷನ್ ತಗೊತೀವಿ. ನೋಡಿ, ಎ ಅನ್ನೋದು ಬಿ ಎ ಬೇಸಿಸ್ ಆಫ್ ವಿ, ಸಿ ಬಿ ಎನಿ ಸೆಟ್ ಕಂಟೈನಿಂಗ್ n-1 ಎಲಿಮೆಂಟ್ಸ್. ಸಿ ನಲ್ಲಿ n-1 ಎಲಿಮೆಂಟ್ಸ್ ಇದೆ ಅಂತ ಅನ್ಕೋಣ. ಸಿನ್ಸ್ ಎ ಇಸ್ ಎ ಬೇಸಿಸ್, ಇಟ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ನಾನಿಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ. ಯಾಕೆಂದರೆ ಸಿನ ಸ್ಪ್ಯಾನ್ ಮಾಡಲ್ಲ ಅಂತ ಹೇಳಿ ಪ್ರೂಫ್ ಮಾಡಬೇಕಲ್ವಾ, ಅದಕ್ಕೆ. ಸೊ ಇಫ್ ಸಿ ಜನರೇಟ್ಸ್ ದ ಹೋಲ್ ಸ್ಪೇಸ್ ವಿ, ಜನರೇಟ್ಸ್ ಇನ್ ದ ಸೆನ್ಸ್ ಸ್ಪ್ಯಾನ್ ಅಂತಾನೆ. ಸ್ಪ್ಯಾನ್ ಅಂದ್ರೆ ಸೆಟ್ ಆಫ್ ಆಲ್ ಲೀನಿಯರ್ ಕಾಂಬಿನೇಷನ್ ಅಂತ. ಸೊ ಸಿ ಜನರೇಟ್ಸ್ ದ ಹೋಲ್ ಸ್ಪೇಸ್ ವಿ, ದೆನ್ ಸೆಟ್ ಸಿ ಮಸ್ಟ್ ಹ್ಯಾವ್ ಕಂಟೈನ್ಡ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ ಆಫ್ ವೆಕ್ಟರ್ಸ್ ಆಫ್ ಎನ್. ಅಂದರೆ ಎಗಿಂತ ಜಾಸ್ತಿ ಇರಬೇಕು ಅಥವಾ ಅಷ್ಟೇ ಈಕ್ವಲ್ ಆಗಿ ನಮಗೆ ವೆಕ್ಟರ್ಸ್ ಬರಬೇಕು. ಬಟ್ ಸಿ ಹ್ಯಾಸ್ n-1 ಎಲಿಮೆಂಟ್ಸ್, ಅಂದರೆ ಏನಲ್ಲಿರುವಂಥ ಎಲಿಮೆಂಟ್ಸ್ಗಿಂತ ಕಮ್ಮಿ ಎಲಿಮೆಂಟ್ಸ್ ಬರ್ತಿದೆ. ಹೆನ್ಸ್ ಸಿ ಡಸಂಟ್ ಸ್ಪ್ಯಾನ್ ವಿ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊತೀವಿ. ಹೆನ್ಸ್ ದ ಥಿಯರಮ್. ಇದು ತುಂಬ ಇಂಪಾರ್ಟೆಂಟ್ ಮತ್ತು ಎಲ್ಲ ಸೆಂಟೆನ್ಸ್ ಓರಿಯೆಂಟೆಡ್ ಆಗಿದೆ, ಹಾಗಾಗಿ ಮುಂಚೆನೇ ಬರೆದು ಹೇಳಿದ್ದೀನಿ. ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸಿ ದ ನೆಕ್ಸ್ಟ್ ಥಿಯರಮ್. ಎನಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ವಿ ಈಸ್ ಎ ಪಾರ್ಟ್ ಆಫ್ ಎ ಬೇಸಿಸ್. ಅಂದರೆ ಒಂದು ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ವಿನಲ್ಲಿರುವಂಥ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ನಲ್ಲಿ ಎಕ್ಸಿಸ್ಟೆನ್ಸ್ ಆಗುವಂಥ ಒಂದಷ್ಟು ಸೆಟ್ ಅಂತ ಯಾವುದೋ ಒಂದು ಸೆಟ್ ಅಂತ ಅಂದ್ಕೊಳ್ಳಿ. ದಟ್ ಸೆಟ್ ಕಂಟೈನ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಅಂತ. ಸೊ ನಾನಿಲ್ಲಿ ಎ ಅಂತ ಅನ್ಕೊಂತೀನಿ. ಎ ಹ್ಯಾವಿಂಗ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್, ಸೊ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಆಫ್ ವಿ ಅಂತ ಅನ್ಕೋಣ. ಹಾಗಿದ್ರೆ ಈ ಎ ಅನ್ನೋದು ಆ ವೆಕ್ಟರ್ ಸ್ಪೇಸ್ಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಯಾವುದೋ ಒಂದು ಬೇಸಿಸ್ನ ಪಾರ್ಟ್ ಆಗಿರುತ್ತೆ. ಅಂದರೆ ಈಗ ಯಾವ್ದಾದ್ರು ಒಂದು ಬೇಸಿಸ್ ನಾನು ಬಿ ಅಂತ ಹೇಳಿ ಬೇಸಿಸ್ನ ಡಿನೋಟ್ ಮಾಡಿದ್ರೆ ಆ ಬಿ ನಲ್ಲಿ ಇದು ಕೂಡ ಇರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ
ನೋಡಿ ಎ ಇಸ್ ಈಕ್ವಲ್ ಟು ಆಲ್ಫಾ ಒನ್ ಆಲ್ಫಾ ಟು ಸೋನ್ ಆಲ್ಫಾ ಕೆ ಬಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಆಫ್ ಎನ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ವಿ ಅಂತ ಅನ್ಕೊಂತಾ ಇದ್ದೀನಿ. ಹಾಗೆ ಒಂದು ಬೇಸಿಸ್ನ ಚೂಸ್ ಮಾಡೋಣ. ಈ ಲೀನಿಯರ್ಲಿ ಇಂಡಿಪೆಂಡೆಂಟು ಮತ್ತು ಆ ಬೇಸಿಸ್ ಎರಡನ್ನೂ ಸೇರಿಸ್ಬಿಟ್ರೆ ನಮಗೆ ಇನ್ನೊಂದು ಸೆಟ್ ಸಿಗುತ್ತೆ. ಇದರಲ್ಲಿ ಏನಂದರೆ ನಿಮಗೆ ಆ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಏನಿತ್ತೋ ಅದು ಹಾಗೆ ಬೇಸಿಸ್ನಲ್ಲಿದ್ದಂಥ ಎಲಿಮೆಂಟ್ಸ್ ಅದಷ್ಟನ್ನು ಸೇರಿಸಿ ಬರಿತಾ ಇದ್ದೀನಿ. ಹೀಗೆ ಬರೆಯುವಂಥ ಒಂದು ಸೆಟ್ಟು 100% ಅದು ನಮಗೆ ದಟ್ ಸ್ಪ್ಯಾನ್ಸ್ ವಿ ಆಗಿರುತ್ತೆ. ಅಂದರೆ ಅದು ವಿನ ಜನ್ರೇಟ್ ಮಾಡುತ್ತೆ ಅಂತ. ಸಿ ಏನು ಬರೆದಿರ್ತೀವಿ ಅದು ವಿನ ಜನ್ರೇಟ್ ಮಾಡುತ್ತೆ ಅಂತ. ಸೊ ವಿನ ಜನ್ರೇಟ್ ಮಾಡುತ್ತೆ ಬಟ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಯಾಕೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ ಅಂದರೆ ಇಲ್ಲಿರೋವಂಥ ವೆಕ್ಟರ್ಸು ಈ ವೆಕ್ಟರ್ಸು ಎರಡನ್ನೂ ಸೇರಿಸಿ ಬರೆದಾಗ ನಮಗೆ ವಿನಲ್ಲಿರೋದಕ್ಕಿಂತ ಜಾಸ್ತಿ ವೆಕ್ಟರ್ಸ್ ಬರುತ್ತೆ. ಯಾವಾಗ ವಿನಲ್ಲಿರೋವಂಥ ಅಂದರೆ ವೆಕ್ಟರ್ ಸ್ಪೇಸ್ನಲ್ಲಿರೋವಂಥ ವೆಕ್ಟರ್ಸ್ಗಿಂತ ಜಾಸ್ತಿ ವೆಕ್ಟರ್ಸು ನಮಗೆ ಈ ಸೆಟ್ಟಲ್ಲಿ ಬರುತ್ತೋ ಆಟೋಮೆಟಿಕಲಿ ದಟ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಈಗ ಆಲ್ರೆಡಿ ನಾವು ತುಂಬ ಹಿಂದೆನೇ ಹೇಳಿ ಡಿಸ್ಕಸ್ ಮಾಡಿದ್ವಿ ಇದನ್ನ. ವೆಕ್ಟರ್ ಸ್ಪೇಸ್ಗಿಂತ ಜಾಸ್ತಿ ವೆಕ್ಟರ್ ಬರ್ತಿದೆ ಅಂದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಅಂತ. ಯಾವಾಗ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಆಟೋಮೆಟಿಕಲಿ ಇದರಲ್ಲಿ ಯಾವುದೋ ಒಂದು ವೆಕ್ಟರು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಆ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ ಯಾವುದಿರುತ್ತೋ ಅದರಲ್ಲಿ ಒಂದು ವೆಕ್ಟರ್ನ ಡಿಲೀಟ್ ಮಾಡೋದು. ನಾನು ಹಿಂದಿನ ಕ್ಲಾಸಸ್ಸಲ್ಲಿ ನಿಮಗೆ ಕೆಲವು ಥಿಯರಮ್ಸ್ನ ಪ್ರೂಫ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಆ ವೆಕ್ಟರ್ನ ಡಿಲೀಟ್ ಮಾಡ್ಕೊಳ್ಳೋದು. ಆ ವೆಕ್ಟರ್ನ ಡಿಲೀಟ್ ಮಾಡ್ಕೊಂಡಾಗ ಬರೋ ಅಂಥ ಒಂದು ಸೆಟ್ನ ನೋಡೋದು. ಅದೇಗೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ರೆ ಅದರಲ್ಲಿ ಯಾವುದು ವೆಕ್ಟರು ನಮಗೆ ಲೀನಿಯರ್ ಕಾಂಬಿನೇಷನ್ ಆಫ್ ಇಸ್ ಪ್ರಿಸೀಡಿಂಗ್ ವೆಕ್ಟರ್ ಇರುತ್ತೋ ಅದನ್ನು ಅಗೇನ್ ಡಿಲೀಟ್ ಮಾಡ್ತಾ ಅಟ್ ಲಾಸ್ಟ್ ನಮಗೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರೋವಂಥ ವೆಕ್ಟರ್ಸ್ ಬರೋ ತನಕನೂ ಕೂಡ ಅದನ್ನು ಬರಿತಾ ಹೋಗೋದು. ಸೊ ಲೀನಿಯರ್ಲಿ ಡಿಪೆಂಡೆಂಟ್ ವೆಕ್ಟರ್ಸ್ ಏನು ಬರುತ್ತೋ ಅದನ್ನು ನಾನು ಡಿ ಅಂತ ಹೇಳಿ ಡಿನೋಟ್ ಮಾಡ್ತೀನಿ. ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದೆ ಅಂದರೆ ಆಲ್ರೆಡಿ ದಟ್ ಸ್ಪ್ಯಾನ್ಸ್ ವಿ, ಡಿ ವಿನ ಸ್ಪ್ಯಾನ್ ಮಾಡ್ತಿರುತ್ತೆ. ಹಾಗೆ ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು ಅಂದರೆ ಆಟೋಮೆಟಿಕಲಿ ಡಿ ಈಸ್ ಎ ಬೇಸಿಸ್ ಅಂತ. ಅದು ಬೇಸಿಸ್ ಆಗಿದೆ ಅಂದರೆ ಈ ಆಲ್ಫಾ ಒನ್ ಆಲ್ಫಾ ಟು ಸೋನ್ ಆಲ್ಫಾ ಕೆ ಅನ್ನೋದು ಡಿನಲ್ಲಿ ಇದ್ದೇ ಇರುತ್ತೆ. ಯಾಕೆ ಈ ಆಲ್ಫಾ ಒನ್ ಆಲ್ಫಾ ಟು ಆಲ್ಫಾ ಕೆ ಡಿನಲ್ಲಿ ಇರುತ್ತೆ ಅಂದರೆ ಇವೆಲ್ಲ ಎಂಥ ವೆಕ್ಟರ್ಸು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್. ನಾವಿದರಲ್ಲಿ ಡಿಲೀಟ್ ಮಾಡ್ಕೊಂಡು ಹೋಗುವಂಥದ್ದು ಯಾವ್ದು ಗೊತ್ತಾ, ಲೀನಿಯರ್ಲಿ ಡಿಪೆಂಡೆಂಟ್ ಆಗುವಂಥ ವೆಕ್ಟರ್ಸ್ಗಳನ್ನ ಮಾತ್ರ ಡಿಲೀಟ್ ಮಾಡಿರ್ತೀವಿ. ಈ ಆಲ್ಫಾ ಒನ್ ಆಲ್ಫಾ ಟು ಸೋನ್ ಆಲ್ಫಾ ಕೆ ಅನ್ನೋದನ್ನ ನಾವು ಡಿಲೀಟ್ ಮಾಡಿರಲ್ಲ. ಯಾವಾಗ ಅದನ್ನು ಡಿಲೀಟ್ ಮಾಡಲ್ಲ ಅದು ನಮಗೆ 100% ಡಿನಲ್ಲಿ ಇದ್ದೇ ಇರುತ್ತೆ. ನಾವೇನು ಪ್ರೂಫ್ ಮಾಡ್ತಾ ಇದ್ವಿ, ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸು ಕೂಡ ಆ ಬೇಸಿಸ್ನಲ್ಲಿ ಯಾವುದೋ ಒಂದು ಬೇಸಿಸ್ನಲ್ಲಿ ಇದ್ದೇ ಇರುತ್ತೆ ಅಂತ. ಸೊ ಡಿ ಅನ್ನೋ ಬೇಸಿಸ್ನಲ್ಲಿ ಆಟೋಮೆಟಿಕಲಿ ಈ ವೆಕ್ಟರ್ಸು ಪ್ರೆಸೆಂಟ್ ಆಗಿರುತ್ತೆ. ಹೆನ್ಸ್ ದ ಥಿಯರಮ್ ಅಂತ. ಅದನ್ನ ಇಲ್ಲಿ ಸೆಂಟೆನ್ಸ್ ಹೇಳಿರೋದು ಕ್ಲಿಯರ್ಲಿ ಸಿ ಸ್ಪ್ಯಾನ್ಸ್ ವಿ ಅಂಡ್ ಇಟ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಬೈ ಡಿಲೀಟಿಂಗ್ ಎವರಿ ಎಲಿಮೆಂಟ್ ಆಫ್ ಸಿ. ಅಂದರೆ ಸಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ನೂ ಡಿಲೀಟ್ ಮಾಡ್ತೀವಿ. ಅದು ಯಾಕೆ ಅಂದರೆ ಅದು ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಆಗಿದ್ರೆ ವಿಚ್ ಈಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್. ಯಾವ ವೆಕ್ಟರು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರುತ್ತೋ ಅಂಥ ವೆಕ್ಟರ್ಸ್ನ ಸಿನಲ್ಲಿರುವಂಥ ಅಂಥ ವೆಕ್ಟರ್ನ ಡಿಲೀಟ್ ಮಾಡ್ಕೊಂಡು ಹೋಗೋದು. ವಿ ಕ್ಯಾನ್ ಫಾರ್ಮ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಡಿ. ಅಂದರೆ ಆ ಥರ ಡಿಲೀಟ್ ಮಾಡ್ತಾ ಹೋಗ್ತಾ ನಮಗೆ ಒಂದು ಸೆಟ್ ಬರಬೇಕು. ಆ ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ವಿಚ್ ಸ್ಟಿಲ್ ಸ್ಪ್ಯಾನ್ ವಿ ಅಂದರೆ ಡಿ ವಿನ ಸ್ಪ್ಯಾನ್ ಮಾಡೇ ಮಾಡತ್ತೆ. ಹೆನ್ಸ್ ಡಿ ಈಸ್ ಎ ಬೇಸಿಸ್. ಯಾಕೆಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು, ಸ್ಪ್ಯಾನ್ಸ್ ವಿ ಆಯಿತು ಫ್ರಮ್ ದ ಅದೇ ಡೆಫಿನೇಷನ್ ಆಫ್ ಬೇಸಿಸ್. ಹಾಗಾಗಿ ಡಿ ಸ್ಪ್ಯಾನ್ಸ್ ವಿ. ಹಿಯರ್ ಆಸ್ ದ ಎಲಿಮೆಂಟ್ಸ್ ಆಲ್ಫಾ ಐಸ್ ಅಂದರೆ ಈ ಎಲಿಮೆಂಟ್ಸ್ಗಳನ್ನ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ನೋ ಆಲ್ಫಾ ಐಸ್ ವಿಲ್ ಬಿ ಡಿಲೀಟೆಡ್ ಅಂಡ್ ಆರ್ ಪ್ರೆಸೆಂಟ್ ಇನ್ ಡಿ. ಅಂದರೆ ಯಾವುದನ್ನು ಅದನ್ನು ಡಿಲೀಟ್ ಮಾಡಲ್ಲ, ಹಾಗೆ ಅವೆಲ್ಲವೂ ಕೂಡ ಡಿನಲ್ಲಿರುತ್ತೆ. ಅದನ್ನು ನಾವು ಹೇಳ್ತಿರೋದು ದೇ ಆರ್ ದ ಪಾರ್ಟ್ ಆಫ್ ಎ ಬೇಸಿಸ್. ಆ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಆರ್ ದ ಪಾರ್ಟ್ ಆಫ್ ಎ ಬೇಸಿಸ್. ಅಂದರೆ ಇವಾಗ ಡಿ ಬೇಸಿಸ್ ಆಗಿರೋದ್ರಿಂದ ಆ ಆಲ್ಫಾ ಐಸ್ ಕೂಡ ಒಂದು ಡಿನ ಒಂದು ಪಾರ್ಟ್ ಆಗಿದೆ ಅಂತ ಹೇಳಿ ಪ್ರೂಫ್ ಮಾಡಿದಾಗ ಆಯಿತು. ಹೆನ್ಸ್ ದ ಥಿಯರಮ್. ಸಿ ದ ನೆಕ್ಸ್ಟ್ ಥಿಯರಮ್. For n vectors of n dimensional vector space V to be a basis, if it is sufficient that they span V or that they are linearly independent. ಅಂದರೆ ಅರ್ಥ ಮಾಡ್ಕೊಳ್ಳಿ, V is a vector space, n dimensional vector space over the field of ಹೀಗಿದೆ. ಯಾವುದೋ ಒಂದು ವೆಕ್ಟರ್ ಸ್ಪೇಸ್ ಇದೆ, ಅದು n dimensional vector ಸ್ಪೇಸು. ಅದರಲ್ಲಿ ನಮಗೆ ಎಕ್ಸಿಸ್ಟೆನ್ಸ್ ಆಗುವಂಥ ವೆಕ್ಟರ್ಸ್, ಇವಾಗ ಯಾವುದೋ ಒಂದು n ನಂಬರ್ ಆಫ್ ವೆಕ್ಟರ್ಸ್ನ ನಾನು ಚೂಸ್ ಮಾಡ್ಕೊತೀನಿ ಅಂತ ಇಟ್ಕೊಳ್ಳಿ. ಆ n ನಂಬರ್ ಆಫ್ ವೆಕ್ಟರ್ಸ್ ಇರೋವಂಥ ಸೆಟ್ ಎ ಇಸ್ ಎ ಸೆಟ್ ಕಂಟೈನಿಂಗ್ n ನಂಬರ್ ಆಫ್ ವೆಕ್ಟರ್ಸ್ ಅಂತ ಅಂದ್ಕೊಳ್ಳಿ. ಇದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದರೆ ಸಾಕು, ಆಟೋಮೆಟಿಕಲಿ ಅದು ಬೇಸಿಸ್ ಆಗಿರುತ್ತೆ. ಅಥವಾ
ದಟ್ ಸ್ಪ್ಯಾನ್ಸ್ ವಿ ಆಗಿದ್ರೆ ಸಾಕು, ಅಂದರೆ ಲೀನಿಯರ್ ಸ್ಪ್ಯಾನ್ ಆಗಿದ್ರೆ ಸಾಕು, ಅದು ಬೇಸಿಸ್ ಆಗಿರುತ್ತೆ. ಅಷ್ಟೇ ಸಾಕು. ಅಂದರೆ ಇಲ್ಲಿ ಒಂದು ಕಂಡೀಷನ್ ಏನಂದರೆ ಡೈಮೆನ್ಷನ್ ಎಷ್ಟಿರುತ್ತೋ ಅಷ್ಟೇ ವೆಕ್ಟರ್ಸು ನಮಗೆ ಆ ಸೆಟ್ಟಲ್ಲಿ ಇರಬೇಕು. ಡೈಮೆನ್ಷನ್ ಎಷ್ಟಿರುತ್ತೋ ಅಷ್ಟೇ ವೆಕ್ಟರ್ಸ್ ಆ ಸೆಟ್ಟಲ್ಲಿದ್ದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ದರೆ ಸಾಕು, ಅಥವಾ ಲೀನಿಯರ್ಲಿ ಸ್ಪ್ಯಾನ್ ಆಗಿದ್ರೆ ಸಾಕು. ಎರಡರಲ್ಲಿ ಯಾವ್ದಾರು ಒಂದಾಗಿದ್ರೂ ಸಾಕು, ಆಟೋಮೆಟಿಕಲಿ ಅದು ಬೇಸಿಸ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಪ್ರೂಫ್ ಈಸ್ ವೆರಿ ಸಿಂಪಲ್ ಒನ್. ಸೊ ನೋಡಿ, ಒಂದು ಸೆಟ್ನ ಚೂಸ್ ಮಾಡ್ತಾ ಇದ್ದೀನಿ ಎ ಅಂತ, ಅದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಅನ್ಕೊತಾ ಇದ್ದೀನಿ. ಸೊ n ನಂಬರ್ ಆಫ್ ಎಲಿಮೆಂಟ್ಸ್ ಇರೋವಂಥ ಒಂದು ಸೆಟ್ನ ನಾನು ತಗೊತಾ ಇದ್ದೀನಿ. ಅದನ್ನು ನಾನು ಫಸ್ಟ್ ಸ್ಟಾರ್ಟಿಂಗು ಸ್ಪ್ಯಾನ್ ಅಂತ ಅನ್ಕೊತಾ ಇದ್ದೀನಿ. ಸೊ ಎ ಹ್ಯಾವಿಂಗ್ number of element, n number of elements, and that a spans v ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಎ ಸ್ಪ್ಯಾನ್ಸ್ ವಿ ಅಂತ ಹೇಳಿ ತಗೋತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗೆ. ಈ ಎಗೆ ಎಕ್ಸಿಸ್ಟೆನ್ಸ್ ಆಗುವಂಥದ್ದು ಒಂದು ಸಬ್ಸೆಟ್, ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಅಂತ ಅನ್ಕೊಳ್ಳೋಣ. ಸೊ ಬಿ ಈಸ್ ಎ ಸಬ್ಸೆಟ್ ಆಫ್ ಎ, ನಾನು ಅದನ್ನೇ ಬರೆದಿರೋದು. ನಾವು ದೇರ್ ಎಕ್ಸಿಸ್ಟ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಬಿ ಆಫ್ ಎ. ಅಂದರೆ ಆ ಬಿ ಅನ್ನೋದು ಹೇಗಿರಬೇಕು ಅಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ನ ಹೊಂದಿರುವಂಥ ಒಂದು ಸಬ್ಸೆಟ್ ಎಗೆ. ಸೊ ಬಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ನ ತಗೊಂಡಿದೆ, ಬಟ್ ಎ ಲೀನಿಯರ್ ಸ್ಪ್ಯಾನ್ ಆಗಿರೋದ್ರಿಂದ ಬಿ ಕೂಡ ವಿನ ಸ್ಪ್ಯಾನ್ ಮಾಡೇ ಮಾಡುತ್ತೆ, ಬಿಕಾಸ್ ಬಿ ಈಸ್ ಎ ಸಬ್ಸೆಟ್ ಆಫ್ ಎ. ನೆಕ್ಸ್ಟ್ ಬಿ ಸ್ಪ್ಯಾನ್ ಮಾಡ್ತಾ ಇದೆ ವಿನ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ ಅಂದರೆ ಆಟೋಮೆಟಿಕಲಿ ದಟ್ ಈಸ್ ಅ ಬೇಸಿಸ್ ಅಂತ. ಸೊ ಬೇಸಿಸ್ ಆಯಿತು. ನೋಡಿ ಅರ್ಥ ಮಾಡ್ಕೊಳ್ಳಿ, ವಿ ಅನ್ನೋದು n ಡೈಮೆನ್ಷನಲ್ ಸ್ಪೇಸ್. ವಿ ಇಸ್ ಎ n ಡೈಮೆನ್ಷನಲ್ ಸ್ಪೇಸ್ ಅಂದರೆ ಯಾವುದೇ ಒಂದು ಬೇಸಿಸ್ ವಿಗೆ ಯಾವುದಾದ್ರೂ ಒಂದು ಬೇಸಿಸ್ ಎಕ್ಸಿಸ್ಟೆನ್ಸ್ ಆಗ್ತಿದೆ ಅಂದರೆ ಅದರಲ್ಲೂ ಕೂಡ n ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದೇ ಇರುತ್ತೆ, ಅಥವಾ ಅದಕ್ಕಿಂತ ಕಮ್ಮಿ ಇರುತ್ತೆ. ಹಿಯರ್ ಬಿ ಹ್ಯಾಸ್ n ಎಲಿಮೆಂಟ್ಸ್, ಬಿನಲ್ಲೂ ಕೂಡ n ಎಲಿಮೆಂಟ್ಸ್ ಇದೆ. ಸೊ ಎನಲ್ಲಿ ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದೆ ನನ್ನ n ಎಲಿಮೆಂಟ್ಸ್ ಇದೆ ಅಂತ ತೊಗೊಂಡಿದ್ದೆ. ಬಿನಲ್ಲೂ n ಎಲಿಮೆಂಟ್ಸ್ ಇದೆ ಅಂದರೆ ಎ ಮತ್ತು ಬಿ ಎರಡೂ ಕೂಡ ಈಕ್ವಲ್ ಆಗಿರುತ್ತೆ ಅಂತ. ಹಾಗೆ ಇಫ್ ಎ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್, ಇವಾಗ ಸ್ಟಾರ್ಟಿಂಗು ನಾನು ಎ ಸ್ಪ್ಯಾನ್ಸ್ ವಿ ಅಂತ ತಗೊಂಡಿದ್ದೆ, ಹಾಗೆ ನೆಕ್ಸ್ಟು ಎ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಅನ್ಕೊತಾ ಇದ್ದೀನಿ. ಆವಾಗಲೂ ಕೂಡ ಎ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ಸಾಕು. ಇವಾಗ ಇಲ್ಲಿ ಬಿ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ, ಬಿ ಮತ್ತು ಎ ಎರಡು ಒಂದೇ ಅಂದಮೇಲೆ ಎ ಕೂಡ ಬೇಸಿಸ್ ಅಂತ ಹೇಳಿದಾಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ಎನ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಅನ್ಕೊತಾ ಇದ್ದೀನಿ. ಪ್ರೀವಿಯಸ್ ಥಿಯರಮ್ ಪ್ರೂಫ್ ಮಾಡಿದಾಗೆ ಎ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದರೆ ದೇ ಆರ್ ದ ಸೆಟ್, ಇಟ್ ಈಸ್ ಎ ಪಾರ್ಟ್ ಆಫ್ ಬೇಸಿಸ್ ಅಂತ ನಾವು ಈ ಥರ ಥಿಯರಮ್ ಪ್ರೂಫ್ ಮಾಡಿದ್ವಿ. ಅದು ಇಟ್ ಈಸ್ ಎ ಪಾರ್ಟ್ ಆಫ್ ಬೇಸಿಸ್ ಅಂದರೆ ದಿಸ್ ಬೇಸಿಸ್ ವಿಲ್ ಹ್ಯಾವ್ n ಎಲಿಮೆಂಟ್ಸ್. ಇಲ್ಲಿ ಆ ಬೇಸಿಸ್ ಯಾವ ಬೇಸಿಸ್ ಎಕ್ಸಿಸ್ಟೆನ್ಸ್ ಆಗ್ತಿರುತ್ತೋ ಆ ಬೇಸಿಸ್ನಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಸೊ ಏನಲ್ಲೂ ಕೂಡ n ನಂಬರ್ ಆಫ್ ಎಲಿಮೆಂಟ್ಸೇ ಇರೋದ್ರಿಂದ ಎ ಇಟ್ ಸೆಲ್ಫ್ ಇಸ್ ಎ ಬೇಸಿಸ್ ಅಂತ. ಅಂದರೆ ಪ್ರೀವಿಯಸ್ ಥಿಯರಮ್ ಪ್ರೂಫ್ ಮಾಡಿದ್ವಿ, ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸು ದೇ ಆರ್ ದ ಪಾರ್ಟ್ ಆಫ್ ಎ ಬೇಸಿಸ್ ಅಂತ. ಸೊ ಇಲ್ಲಿ ಎ ಅನ್ನೋದು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಇದೆ, ಅದು ಯಾವುದೋ ಒಂದು ಬೇಸಿಸ್ಗೆ ಪಾರ್ಟ್ ಆಗಿದೆ ಅಂದರೆ ಆ ಬೇಸಿಸ್ ಕೂಡ ಬಿ ಅನ್ನೋದನ್ನೇ ಅನ್ಕೊಳ್ಳಿ, ಬಿ ಇಸ್ ಎನಿ ಬೇಸಿಸ್ ಅಂತ ಅನ್ಕೊಳ್ಳಿ. ಸೊ ಆ ಬೇಸಿಸ್ನಲ್ಲೂ ನಮಗೆ n ನಂಬರ್ ಆಫ್ ಎಲಿಮೆಂಟ್ಸೇ ಇರಬೇಕು. ಯಾಕೆ ಅಂದರೆ ಡೈಮೆನ್ಷನ್ ಆಫ್ ವಿ ಬಂದು n ಇದೆ, ಹಾಗಾಗಿ ಆ ಬೇಸಿಸ್ನಲ್ಲೂ ಕೂಡ ನಮಗೆ n ನಂಬರ್ ಆಫ್ ಎಲಿಮೆಂಟ್ಸೇ ಇರಬೇಕು. ಎ ಇಸ್ ಎ ಪಾರ್ಟ್ ಆಫ್ ಬೇಸಿಸ್ ಅಂದರೆ ದಟ್ ಬೇಸಿಸ್ ಹ್ಯಾವಿಂಗ್ n ಎಲಿಮೆಂಟ್ಸ್ ಅಂದರೆ, ಬಟ್ ಎ ಈಸ್ ಆಲ್ಸೋ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ ಅಂದರೆ ಆಟೋಮೆಟಿಕಲಿ ದಟ್ ಈಸ್ ಈಕ್ವಲ್ ಟು ಬೇಸಿಸ್ ಅಂತ. ಎ ಬಿಗೆ ಈಕ್ವಲ್ ಅಂದಮೇಲೆ ಆಟೋಮೆಟಿಕಲಿ ಎ ಕೂಡ ಬೇಸಿಸ್ ಆಗಿರುತ್ತೆ ಅಂತ. ನೋಡಿ ಫಸ್ಟು ಸ್ಪ್ಯಾನ್ ಅಂತ ಅನ್ಕೊಂಡ್ವಿ, ಲೀನಿಯರ್ ಸ್ಪ್ಯಾನ್ ಅಂತ, ಅವಾಗಲೂ ಎನ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಎ ಇಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅನ್ಕೊಂಡ್ವಿ, ಅವಾಗಲೂ ಕೂಡ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಹ್ಯಾನ್ಸ್ ದ ಥಿಯರಮ್. ಓಕೆ, ಸಿ ದ ನೆಕ್ಸ್ಟ್ ಥಿಯರಮ್. In an n-dimensional vector space V over the field F, any set of n linearly independent vectors is a basis. ಅಂದರೆ ಯಾವುದಾದ್ರೂ ಒಂದು n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ನಲ್ಲಿ ಎನಿ ಸೆಟ್ ಆಫ್ n ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಇಸ್ ಅ ಬೇಸಿಸ್ ಅಂತ. n ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗ ತಾನೇ ನಾನು ಪ್ರೀವಿಯಸ್ ಥಿಯರಮ್ ಪ್ರೂಫ್ ಮಾಡಿದೆ. ವಿ ಎನ್ ಆಫ್ ಎಫ್ ಇಸ್ ಅ n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್. ಇದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂಥ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಅದು ಕೂಡ n ನಂಬರ್ ಆಫ್ ಎಲಿಮೆಂಟ್ಸ್ನ ಹೊಂದಿದ್ರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಆಗಿದ್ರೆ ಸಾಕು, ಇಟ್ ಈಸ್ ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಅಂತ, ಇಟ್ಸ್ ವೆರಿ ಸಿಂಪಲ್ ಒನ್. ನೋಡಿ, ಏನಲ್ಲಿ ಒಂದಷ್ಟು n ನಂಬರ್ ಆಫ್ ವೆಕ್ಟರ್ಸ್ನ ತಗೊತಾ ಇದ್ದೀನಿ. ದೋಸ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್. ಟು ಶೋ ಎ ಇಸ್ ಅ ಬೇಸಿಸ್, ಇಟ್ ಈಸ್ ಸಫಿಷಿಯಂಟ್ ಟು ಶೋ ದಟ್ ಎ ಜನರೇಟ್ಸ್ ದ ಹೋಲ್ ಸ್ಪೇಸ್ ವಿ. ಅಂದರೆ ಆಟೋಮೆಟಿಕಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ ಅಂದರೆ ನೆಕ್ಸ್ಟ್ ನಾವು ಅದನ್ನು ಬೇಸಿಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕಂದ್ರೆ ಅದು
ಸ್ಪ್ಯಾನ್ ಆಗುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸ್ಪ್ಯಾನ್ ಇನ್ ದ ಸೆನ್ಸ್ ಎ ಜನರೇಟ್ಸ್ ದ ಹೋಲ್ ಸ್ಪೇಸ್ ವಿ ಅಂತ. ಸೊ ನಾನಿವಾಗ ಒಂದು ವೆಕ್ಟರ್ನ ಚೂಸ್ ಮಾಡ್ತಾ ಇದ್ದೀನಿ ವಿನಲ್ಲಿ, ಅದನ್ನು ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ವೆಕ್ಟರ್ನ ವಿನಲ್ಲಿ ಇರುವಂಥದ್ದು ಒಂದು ವೆಕ್ಟರ್ನ ಚೂಸ್ ಮಾಡೋಣ. ಆ ವೆಕ್ಟರು ಮತ್ತು ಈ ವೆಕ್ಟರ್ಸ್ ಎಲ್ಲದನ್ನು ಸೇರಿಸಿ ಒಂದು ಸೆಟ್ನಾಗಿ ಡಿನೋಟ್ ಮಾಡ್ತೀನಿ. ಐ ಕಾಲ್ ದಿಸ್ ಸೆಟ್ ಆಸ್ A1 ಅಂತ. ದಿಸ್ ಸೆಟ್ A1 ಹ್ಯಾವಿಂಗ್ n+1 ಎಲಿಮೆಂಟ್ಸ್. ಸೊ ನೋಡಿ ಯಾಕೆ ಅಂದರೆ α1 α2 ಸೊ ಆನ್ αn ಅನ್ನೋದು n ಎಲಿಮೆಂಟ್ಸು, ಇನ್ನೊಂದು ವೆಕ್ಟರ್ ಎಕ್ಸ್ಟ್ರಾ ಬರ್ತಿದೆ ಅಂದಮೇಲೆ ಆಟೋಮೆಟಿಕಲಿ n+1 ಎಲಿಮೆಂಟ್ಸ್ ಆಯಿತು. ದೇರ್ ಫೋರ್ ಇಟ್ ಈಸ್ ಎ ಲೀನಿಯರ್ಲಿ ಡಿಪೆಂಡೆಂಟ್. A1 ಅಲ್ಲಿ ನಮಗೆ n+1 ಎಲಿಮೆಂಟ್ಸ್ ಬರ್ತಿದೆ ಅಂದರೆ ಆಟೋಮೆಟಿಕಲಿ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ನಾವು ಇದುವರೆಗೂ ಸುಮಾರು ಕಡೆ ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ದಸ್ ದೇರ್ ಎಕ್ಸಿಸ್ಟ್ ಎ ವೆಕ್ಟರ್ ಇನ್ A1 ಅಂದರೆ ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು ಅಂದರೆ ಯಾವುದೋ ಒಂದು ವೆಕ್ಟರು ಲೀನಿಯರ್ ಕಾಂಬಿನೇಷನ್ ಆಫ್ ಇಸ್ ಪ್ರಿಸೀಡಿಂಗ್ ವೆಕ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ. ಸೊ ದೇರ್ ಫೋರ್ ದೇರ್ ಎಕ್ಸಿಸ್ಟ್ ಎ ವೆಕ್ಟರ್ ಇನ್ A1 ವಿಚ್ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಅಂತ. ಸೊ ಇದರಲ್ಲಿ ಈ α1 α2 αn ಅನ್ನೋದು ಇದಿಷ್ಟು ವೆಕ್ಟರ್ಸು ಕೂಡ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಈ ಯಾವ ವೆಕ್ಟರ್ಸು ಕೂಡ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ದೀಸ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ರೆ ಮಾತ್ರ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು. ಈ A1 ಸೆಟ್ಟಲ್ಲಿ α1 ಇಂದ αn ತನಕ ಇರೋವಂಥ ವೆಕ್ಟರ್ಸು ಯಾವುದು ಕೂಡ ಲೀನಿಯರ್ ಕಾಂಬಿನೇಷನ್ ಆಫ್ ಇಸ್ ಪ್ರಿಸೀಡಿಂಗ್ ವೆಕ್ಟರ್ ಆಗಿರಲ್ಲ. ಅದನ್ನು ನಾವು ಹೇಳ್ತಿರೋದು ದೀಸ್ ವೆಕ್ಟರ್ಸ್ ಕೆನಾಟ್ ಬಿ α. ಅಂದರೆ ಯಾವುದು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದೀವೋ ಅದು ಯಾವುದು ಕೂಡ α ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ α ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್. ಹಾಗಿದ್ರೆ ಉಳ್ಕೊಂಡಿರೋಂಥ ವೆಕ್ಟರ್ ಯಾವುದು ಅಂದರೆ ಆಲ್ಫಾ. ಅಲ್ಲಿಗೆ ಆಲ್ಫಾನ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ಇಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಆಲ್ಫಾನ ನಾವು α1 α2 αn ವೆಕ್ಟರ್ಸ್ನ ಲೀನಿಯರ್ ಕಾಂಬಿನೇಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಯಾವಾಗ ನಾವು ಆಲ್ಫಾನ ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ವೆಕ್ಟರ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಆಲ್ಫಾ ಅನ್ನೋದನ್ನ ದಟ್ ಈಸ್ ದ ಎಲಿಮೆಂಟ್ ಆಫ್ ವಿ ಅಂತ ಹೇಳಿ ತಗೊಂಡಿದ್ದೀವಿ ನಾವು. ಆಲ್ಫಾ ಇಸ್ ಎ ವೆಕ್ಟರ್ ಆಫ್ ವಿ ಅಂತ. ಸೊ ಅಲ್ಲಿಗೆ ಏನು ಅರ್ಥ ಆಯಿತು, ವಿನಲ್ಲಿರೋಂಥ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅಂತ ಹೇಳ್ದಂಗಾಯ್ತು. ಅರ್ಥ ಮಾಡ್ಕೊಳ್ಳಿ, ವೆಕ್ಟರ್ ಸ್ಪೇಸ್ನಲ್ಲಿರುವಂಥ ಒಂದು ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅಂದರೆ ಆಟೋಮೆಟಿಕಲಿ ದಟ್ ಜನರೇಟ್ಸ್ ವಿ ಅಂತ. ಅಂದರೆ ವೆಕ್ಟರ್ ಸ್ಪೇಸ್ನಲ್ಲಿರುವಂಥ ವೆಕ್ಟರ್ಸ್ನೆಲ್ಲ ನಾವು ಲೀನಿಯರ್ ಕಾಂಬಿನೇಷನ್ಸ್ ಆಫ್ ದ ವೆಕ್ಟರ್ಸ್ ಆಫ್ ಎನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅಂದರೆ ಆಟೋಮೆಟಿಕಲಿ ವಿನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನೂ ಕೂಡ ಅದು ಜನರೇಟ್ ಮಾಡ್ತಿದೆ ಅಂತ ಅರ್ಥ. ಯಾವಾಗ ಅದು ಜನರೇಟ್ ಮಾಡುತ್ತೆ ದಟ್ ಮೀನ್ಸ್ ಎ ಸ್ಪ್ಯಾನ್ ಅಂತ. ಎ ಸ್ಪ್ಯಾನ್ಸ್ ವಿ ಅಂತ, ಎ ವಿನ ಸ್ಪ್ಯಾನ್ ಮಾಡ್ತಾ ಇದೆ ಅಂತ. ಸೊ ಎ ಯಾವಾಗ ಲೀನಿಯರ್ ಸ್ಪ್ಯಾನ್ ಆಫ್ ವಿ ಆಯಿತು, ಸ್ಟಾರ್ಟಿಂಗೇ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿತ್ತು, ಹೆನ್ಸ್ ಇಟ್ ಈಸ್ ದ ಬೇಸಿಸ್ ಅಂತ. ದಟ್ ಈಸ್ ಅ ಥಿಯರಮ್. ಸೊ ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಒಂದು ಸತಿ ಅಲ್ಲದ್ರೆ 2 ಸತಿ ನೀವು ನೀಟಾಗಿ ಕೇಳಿಸ್ಕೊಳ್ಳಿ, ಅವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆನಾ, ಫೈನ್. ಇದಿಷ್ಟು ಕೂಡ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಮೇಲೆ ಇರುವಂಥ ಥಿಯರಮ್ಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದ್ರ ಮೇಲೆ ಇರುವಂಥ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಐ ಥಿಂಕ್ ಇದಿಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.